ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ದರ್ಶನ್ ನಡವಳಿಕೆಯಲ್ಲಿ ಭಾರೀ ಬದಲಾವಣೆ ಆದಂತಿದೆ. ಪತ್ನಿ ಹಾಗೂ ಮಗನನ್ನ ನೋಡಿದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರಂತೆ. ಈ ಮಧ್ಯೆ ಪತಿ ಪರ ಪತ್ನಿ ಪೋಸ್ಟ್ ಕೂಡ ಮಾಡಿದ್ದಾರೆ. ಅದರ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲಿನಲ್ಲಿ ದರ್ಶನ್ ನಡವಳಿಕೆಯಲ್ಲಿ ಭಾರೀ ಬದಲಾವಣೆ. ಪತಿ ಪರ ಪತ್ನಿ ವಿಜಯಲಕ್ಷ್ಮಿ ಮೊದಲ ರಿಯಾಕ್ಷನ್. ಹೊರಗಿದ್ದಾಗ ಫುಲ್ ರಗಡ್ ಲೈಫ್, ಯದ್ವಾ ತದ್ವಾ ಮಾತು, ಬಿಂದಾಸ್ ಓಡಾಟದಲ್ಲಿದ್ದ ದರ್ಶನ್ಗೆ ಜೈಲಿಗೆ ಹೋದ್ಮೇಲೆ ಭಾರೀ ಬದಲಾವಣೆ ಆಗಿದೆ. ನಟ ಪರಪ್ಪನ ಅಗ್ರಹಾರ ಸೇರಿದ 3ನೇ ದಿನವೇ ಮಗನೊಂದಿಗೆ ಪತ್ನಿ ವಿಜಯಲಕ್ಷ್ಮಿ ಹೋಗಿ ಭೇಟಿಯಾಗಿದ್ದಾರೆ. ದರ್ಶನ್ ಜೊತೆಗೆ ಕೆಲ ಹೊತ್ತು ಮಾತನಾಡಿದ್ದಾರೆ. ಈ ವೇಳೆ ಮಗನನ್ನ ಕಂಡು ಆರೋಪಿ ದರ್ಶನ್ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಬಳಿಕ ದರ್ಶನ್ ನಡವಳಿಕೆಯಲ್ಲಿ ಭಾರೀ ಬದಲಾವಣೆಯಾಗಿದೆ ಅಂತೆ. ಜೈಲಿನಲ್ಲಿ ದರ್ಶನನ್ನ ಭೇಟಿಯಾಗಿ ಬಂದ ಬಳಿಕ ಪತ್ನಿ ವಿಜಯಲಕ್ಷ್ಮಿ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ. ಪತಿ ಜೈಲಿಗೆ ಹೋಗಿ ಇಷ್ಟು ದಿನ ಬಳಿಕ ಫಸ್ಟ್ ರಿಯಾಕ್ಷನ್ ನೀಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನನ್ನ ಪ್ರೀತಿಯ ಸಹೋದರರೇ, ದರ್ಶನ್ ಅವರಿಗೆ ನೀವು ತಮ್ಮ ಅಭಿಮಾನಿಗಳು ಅಂದ್ರೆ ಅಪಾರವಾದ ಪ್ರೀತಿ. ನೀವು ಅವರನ್ನ ಪ್ರೀತಿಸುವಷ್ಟೇ ಅವರು ತಮ್ಮ ಸೆಲೆಬ್ರಿಟಿಗಳನ್ನ ತನ್ನ ಹೃದಯದಲ್ಲೇ ಹೊತ್ತಿರೋದು ನಿಮ್ಗೂ ಗೊತ್ತಿದೆ. ಇದೊಂದು ಪರೀಕ್ಷೆಯ ಸಮಯ. ನನಗೆ, ನಿಮಗೆ, ನಿಮ್ಮೆಲ್ಲರಿಗೂ ಕೂಡ ನಾವು ತಾಳ್ಮೆಯನ್ನ ಕಳ್ಕೊಂಡು ಮಾತಾಡೋದ್ರಿಂದ ಹಾನಿ ಆಗೋದು ನಮ್ಗೇನೆ. ಆದ್ರಿಂದ ತಾಳ್ಮೆ, ಶಾಂತಿಯಿಂದ ಇರೋಣ. ನಿಮ್ಮ ಆತಂಕವನ್ನ ನಾನು ದರ್ಶನ್ ಅವರಿಗೆ ತಲುಪಿಸಿದ್ದೀನಿ. ಅವರು ನಿಮ್ಮ ಪ್ರತಿ ಕಾಳಜಿಯನ್ನ ವ್ಯಕ್ತಪಡಿಸಿದ್ದಾರೆ. ನಾವು ನಮ್ಮ ನ್ಯಾಯಾಲಯದ ಮೇಲೆ ವಿಶ್ವಾಸವನ್ನ ಇಡೋಣ. ನಮ್ಗೆ ನ್ಯಾಯ ಸಿಗುವ ಸಂಪೂರ್ಣ ಭರವಸೆ ಇದೆ. ಇಂತಹ ಕಷ್ಟದ ಸಮಯದಲ್ಲಿ ದರ್ಶನ್ರ ಅನುಪಸ್ಥಿತಿಯನ್ನ ದುರುಪಯೋಗ ಪಡಿಸಿಕೊಂಡು ಅವರಿಗೆ ಕೇಡು ಬಯಸೋರನ್ನ ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ತಾಳೆ. ಒಳ್ಳೆಯ ಸಮಯ ಮತ್ತೆ ಮರಳಿ ಬಂದೇ ಬರುತ್ತೆ. ಪತ್ನಿ ಮತ್ತು ಪುತ್ರನ ಭೇಟಿ ನಂತರ ಪರಪ್ಪನ ಅಗ್ರಹಾರದಲ್ಲಿರೋ ದರ್ಶನ್ ಕೊಂಚ ನಿರಾಳರಾಗಿದ್ದಾರೆ. ವ್ಯಾಯಾಮ, ಮೆಡಿಟೇಷನ್ ಮಾಡ್ತಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಸದ್ಯ ದಾಸನ ಪರ ಪತ್ನಿ ನಿಂತಿದ್ದು ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಲಿಂಗ ಕಾಮದ ಆರೋಪದಲ್ಲಿರುವ ಸೂರಜ್ ರೇವಣ್ಣಗೆ ಸಿಐಡಿ ಅಧಿಕಾರಿಗಳು ಸಖತ್ ಡ್ರಿಲ್ ಎತ್ತಿದ್ದಾರೆ. ಸಾಲು ಸಾಲು ಪ್ರಕರಣಗಳ ಸಂಕಷ್ಟದಲ್ಲಿರುವ ಜೆಡಿಎಸ್ ನಾಯಕರಿಗೆ ವಿಚಾರಣೆ ಮುಂದುವರೆದಿದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಇಂದು ಮತ್ತೆ ಸೂರಜ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್. ವೈದ್ಯಕೀಯ ಪರೀಕ್ಷೆ ಬಳಿಕ ಹಾಸನದಲ್ಲಿ ಸ್ಥಳ ಮಹಜರು. ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣಗೆ ದಿನೇ ದಿನೇ ಸಂಕಷ್ಟ ಹೆಚ್ಚಾಗ್ತಾ ಇದೆ. ಪರಮಾಪ್ತನ ಮೊದಲ ಸಂತ್ರಸ್ತ ಮೇಲೆ ದೂರು ನೀಡಿದ್ದ ವ್ಯಕ್ತಿ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆಂಬ ಆರೋಪ ಎದುರಿಸ್ತಾ ಇದ್ದಾರೆ. ಮೊನ್ನೆ ಹೊಳೆ ನರಸೀಪುರದಲ್ಲಿ ಈ ಬಗ್ಗೆ ದೂರು ನೀಡಿದ್ದ. ಹೀಗಾಗಿ ನಿನ್ನೆ 2ನೇ ಸಂತ್ರಸ್ತ ಮತ್ತು ಸೂರಜ್ ರೇವಣ್ಣಗೆ ಸಿಐಡಿ ಅಧಿಕಾರಿಗಳು ಮೆಡಿಕಲ್ ಟೆಸ್ಟ್ ಮಾಡಿಸಿದ್ರು. ಹೀಗಾಗಿ ನಿನ್ನೆ ಸೂರಜ್ ರೇವಣ್ಣ ಮತ್ತು 2ನೇ ಸಂತ್ರಸ್ತನಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಿಸಿದ ಸಿಐಡಿ ಇವತ್ತು ಕೋರ್ಟ್ನಿಂದ ಮೆಡಿಕಲ್ ಟೆಸ್ಟ್ ಆದೇಶವನ್ನ ತಂದು ಮತ್ತೊಮ್ಮೆ ಡಿಎನ್ಎ ಟೆಸ್ಟ್ ಮಾಡಿಸಲಿದ್ದಾರೆ. ಹೊಳೆ ನರಸೀಪುರದ ತೋಟದಲ್ಲಿ ಸ್ಥಳ ಮಹಜರು. ಇವತ್ತು ಮೆಡಿಕಲ್ ಟೆಸ್ಟ್ ಬಳಿಕ ಸೂರಜ್ ರೇವಣ್ಣ ಮತ್ತು 2ನೇ ಸಂತ್ರಸ್ತನನ್ನ ಹೊಳೆ ನರಸೀಪುರದ ಗನ್ನಿಕಡ ತೋಟಕ್ಕೆ ಕರೆದೊಯ್ಯಲಿರುವ ಪೊಲೀಸರು ಇಬ್ಬರ ಸಮ್ಮುಖದಲ್ಲಿ ಸ್ಥಳ ಮಹಜರನ್ನ ಮಾಡಲಿದ್ದಾರೆ. ಸಿಐಡಿ ತಂಡಕ್ಕೆ ಎಫ್ಎಸ್ಎಲ್ ಟೀಮ್ ಕೂಡ ಸಾಥ್ ನೀಡಲಿದೆ.